ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನ ಪಡೆಯುತ್ತಾ, ಆರಾಧ್ಯರನ್ನ ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯರ ಭಕ್ತರು ಅಂದ ಕೂಡಲೇ ಒಂಥರ ಅದು ಸಂಬಂಧಗಳು ಬೆಳೆದ ಹಂಗೆ ಅಲ್ವಾ. ಆ ಸಂಬಂಧಗಳು ಬೆಳೆದಾಗ ಅವ್ರು ಮಾಡಿರುವಂತಹ ಕಾರ್ಯಕ್ರಮಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ, ನಮ್ಮ ಕಾರ್ಯಕ್ರಮಕ್ಕೆ ಅವರು ಪ್ರೋತ್ಸಾಹ ಕೊಡ್ತಾರೆ. ನಾವು ಒಬ್ಬರೇ ಬೆಳೆದ್ರಾಗಿಲ್ಲ, ನನ್ನನ್ನು ಒಬ್ಬರೇ ಬೆಳೆಸಿಯಪ್ಪ ನೀವು ಅಂತ ಹೇಳುವ ಹಾಗಿಲ್ಲ, ಮತ್ತೊಬ್ಬರನ್ನೂ ಬೆಳೆಸಿ ಅಂತ ನಾವು ಕೇಳ್ತೀವಿ. ಹಾಗೆ ಮೊನ್ನೆ ಹಾಕಿದ್ದೆ ನಾನು ಅಂಕುರ್ ಟಿವಿ ಅಂತ ಅಡಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನನ್ನ ಸಬ್ಸ್ಕ್ರೈಬರ್ ಕೂಡ ಅವರು ಪಾಪ. ಹಾಗಾಗಿ ತಾವೆಲ್ಲ ಯಾರ್ಯಾರು ನನ್ನ ಕಾರ್ಯಕ್ರಮವನ್ನು ನೋಡ್ತೀರಿ ಅವರೆಲ್ಲರೂ ಆ ಒಂದು ಹೆಣ್ಣು ಮಗಳಿಗೆ ಪ್ರೋತ್ಸಾಹವನ್ನು ಕೊಡಿ. ಅವರ ನಿಮ್ಮ ಒಂದು ಪ್ರೋತ್ಸಾಹ ಅವರು ಬೆಳೆಯೋಕ್ಕೆ ಒಂದು ಕಾರಣ ಆಗುತ್ತೆ. ಬಹುಶಃ ರಾಯರ ಭಕ್ತರಲ್ವಾ, ನಾವು ತುಂಬಾ ಜನ ಮಾಡ್ಕೊಂಡಿದ್ದೀರಿ ಗೊತ್ತು, ಆದ್ರೂ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರೆಲ್ಲರೂ ಆ ಹೆಣ್ಣು ಮಗಳಿಗೊಂದು ಪ್ರೋತ್ಸಾಹವನ್ನು ಕೊಡಿ. ಅಂಕುರ್ ಟಿವಿ ಅಂತ ತುಂಬಾ ಇರಬಹುದು ಅದಕ್ಕಲ್ಲ, ಆದರೆ ಇದು ಸದ್ಯದಲ್ಲಿ ಶುರುವಾಗಿರುವಂತಹ ಕಾರ್ಯಕ್ರಮ. ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಸಬ್ಸ್ಕ್ರೈಬರ್ ಇನ್ನೂ ಆಗಿಲ್ಲ, ಯಾಕಂದ್ರೆ ಈಗ ಮೊನ್ನೆ ಶುರುವಾಗಿದ್ದಂತಹ ಕಾರ್ಯಕ್ರಮ ಅದು. ಹಾಗಾಗಿ ತಾವುಗಳೆಲ್ಲರೂ ಒಮ್ಮೆ ಪುರ್ಸೋತಿದ್ದಾಗ ಆ ಟಿವಿಯ ಆ ಒಂದು ಕಾರ್ಯಕ್ರಮವನ್ನು ನೋಡಿ, ಅಡಿಗೆ ಕಾರ್ಯಕ್ರಮವನ್ನು ಮಾಡಿ, ಜೊತೆಗೆ ಅವರಿಗೆ ಪ್ರೋತ್ಸಾಹವೊಂದನ್ನು ಕೊಡಿ. ಜೊತೆಗೆ ಇನ್ನೊಬ್ರು ಇದ್ದಾರೆ, ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ, ಲೀಲಾ ಫ್ಯಾಷನ್ ಅಂತ. ಅವ್ರು ಏನು ಮಾಡಿದ್ದಾರೆ ಅಂದರೆ ಅವ್ರ ಹೆಸರು ಲೀಲಾ ಫ್ಯಾಷನ್ ಅಂತ ತನ್ನ ಒಂದು ಇದಕ್ಕೆ ಹೆಸರಿಟ್ಕೊಂಡಿದ್ದಾರೆ ಅವರು. ಅವ್ರೇನು ಮಾಡ್ತಾರೆ ಅಂದರೆ ಈ ಫುಡ್ ಸಪ್ಲೈ ಮಾಡ್ತಾರೆ. ಫುಡ್ ಅಂದರೆ ಸಾಂಬಾರ್ ಪುಡಿಯನ್ನು ರೆಡಿ ಮಾಡಿ ಅವರು ಮಾರ್ತಾರೆ. ತುಂಬ ಅದು ಆದ್ಯತೆ ಸಹಿತ ಇದೆ. ಶುದ್ಧವಾದಂಥ ಸಾಂಬಾರ್ ಪುಡಿಯನ್ನು ರೆಡಿ ಮಾಡ್ತಾ ಇದ್ದೀನಮ್ಮ. ದಯವಿಟ್ಟು ನಿಮ್ಮ ವಿಡಿಯೋದಲ್ಲಿ ಹಾಕಿ ಯಾರಾದರೂ ತಗೊಳ್ಳೋರಿದು ತಗೊಳ್ಳಿ. ಯಾಕಂದರೆ ತುಂಬ ನಾನು ಸೋತಿದ್ದೀನಿ, ಕಳ್ಕೊಂಡಿದ್ದೀನಿ. ಜೊತೆಗೆ ಈಗ ಮತ್ತೆ ಇದರಿಂದ ಏನೋ ರಾಯರದ ಇದರಿಂದ ಸ್ವಲ್ಪ ಕೈ ಹಿಡಿತಾ ಇದೆ ಅಂತ ಅನ್ನಿಸ್ತಾ ಇದೆಯಮ್ಮ ನನಗೆ. ದಯವಿಟ್ಟು ನಿಮ್ಮ ವಿಡಿಯೋದಲ್ಲಿ ಹಾಕೋದ್ರಿಂದ ನನಗೆ ಉಪಯೋಗ ಆಗತ್ತಮ್ಮ ಅಂತ ಸಹಿತ ಹೇಳಿದ್ದಾರೆ. ಅವರ ಫೋನ್ ನಂಬರನ್ನು ನಾನು ಇದರಲ್ಲಿ ಹಾಕ್ತೀನಿ. ದಯವಿಟ್ಟು ನೀವುಗಳೆಲ್ಲ ತರಿಸ್ಕೊಳ್ಳಿ, ಅವರಿಗೊಂದು ಪ್ರೋತ್ಸಾಹವನ್ನು ಕೊಡಿ. ಇದನ್ನು ಈ ವಿಡಿಯೋನೇ ಮಾಡಿದೆ, ಯಾಕಂದರೆ ನಾನು ಹೇಳ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಇದನ್ನು ಹಾಕದೇ ಇದ್ದರೆ ಕೆಲವರ ಅಭಿಪ್ರಾಯ, ಪಾಪ ಕೆಲವರು ಏನು ಮಾಡ್ತಾರೆ ಅಂದರೆ ಕಾರ್ಯಕ್ರಮನ ಸ್ಲಿಪ್ ಮಾಡಬಹುದು, ಅಂದರೆ ಮುಂದೆ ಕೊನೆಯದು ನೋಡದೇನೆ ಇರಬಹುದು. ಹಾಗಾಗಿ ಅವರಿಬ್ಬರಿಗೋಸ್ಕರ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.